ಜೆಂಟ್ಲ್ಮ್ಯಾನ್. ಮೈದಾನದಲ್ಲಿ ಬ್ಯಾಟ್ ಬೀಸಿದ್ರೆ ಸಾಕು, ಚೆಂಡು ಬೌಂಡರಿ ಗೆರೆ ದಾಟುತ್ತೆ. ಎದುರಾಳಿ ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಚಾಕಚಕ್ಯತೆ ಅವರದ್ದು. ಅವರು ಬೇರ್ಯಾರೂ ಅಲ್ಲ, ಕ್ರಿಕೆಟ್ ಕ್ಷೇತ್ರದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. ಇವರು ಕೇವಲ ಒಬ್ಬ ಆಟಗಾರನಲ್ಲ, ಕೋಟ್ಯಾಂತರ ಕ್ರಿಕೆಟ್ ಪ್ರೇಮಿಗಳ ಪಾಲಿನ ಹೀರೋ. ಸೋಲಿನ ದವಡಿಯಿಂದ ವಿಜಯದ ನಗೆ ಬೀರಿದ ಈ ನಾಯಕನ ಕತೆ ಅದ್ಭುತ. ಇವತ್ತು ರೋಹಿತ್ ಶರ್ಮಾ ಜೀವನದ ಇಂಟ್ರೆಸ್ಟಿಂಗ್ ಅಧ್ಯಾಯವನ್ನ ನೋಡೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ನಾಗ್ಪುರದ ಬನ್ಸೋಡ್ನಲ್ಲಿ ಜನಿಸಿದಂತಹ ರೋಹಿತ್ ಬಾಲ್ಯ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ತಂದೆ ಗುರುನಾಥ್ ಶರ್ಮಾ ಸಣ್ಣ ಸಾರಿಗೆ ಸಂಸ್ಥೆಯ ಗೋದಾಮಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಆರ್ಥಿಕ ಸಂಕಷ್ಟದ ಕಾರಣ ರೋಹಿತ್ ತಮ್ಮ ಬಾಲ್ಯವನ್ನ ಅಜ್ಜ ಮತ್ತು ಮಾವಂದಿರ ಮನೆಯಲ್ಲಿ ಕಳೆಯಬೇಕಾಯಿತು. ಆರ್ಥಿಕ ಸಂಕಷ್ಟದಲ್ಲಿದ್ದಂತಹ ರೋಹಿತ್ಗೆ ಕ್ರಿಕೆಟ್ ಅಕಾಡೆಮಿ ಸೇರೋದಕ್ಕೆ ಹಣ ಇಲ್ಲದಿದ್ದಾಗ ಅವರ ಕೋಚ್ ದಿನೇಶ್ ಲಾಡ್ ಶುಲ್ಕ ಮನ್ನಾ ಮಾಡಿ ಸಹಾಯವನ್ನ ಮಾಡಿದ್ರು. ಬೌಲರ್ ಆಗಿ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟಂತಹ ರೋಹಿತ್ ನಂತರ ಬ್ಯಾಟರ್ ಆಗಿ ಬೆಳೆದದ್ದು ಇತಿಹಾಸ. ಕ್ರಿಕೆಟ್ ಕ್ಷೇತ್ರದಲ್ಲಿ ರೋಹಿತ್ ಮಾಡಿದ ಸಾಧನೆ ನಿಜಕ್ಕೂ ಅದ್ಭುತ. ಏಕದಿನ ಪಂದ್ಯಗಳಲ್ಲಿ 3 ದ್ವಿಶತಕ ಸಿಡಿಸಿದಂತಹ ಏಕೈಕ ಆಟಗಾರ ರೋಹಿತ್. ಶ್ರೀಲಂಕಾ ವಿರುದ್ಧ ಇವರು ಗಳಿಸಿದ 264 ರನ್ ಇಂದಿಗೂ ಸಾರ್ವಕಾಲಿಕ ದಾಖಲೆಯಾಗಿ ಉಳಿದಿದೆ. 2019ರ ವಿಶ್ವಕಪ್ನಲ್ಲಿ 5 ಶತಕಗಳನ್ನ ಬಾರಿಸುವ ಮೂಲಕ ಒಂದೇ ಆವೃತ್ತಿಯಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿ ದಾಖಲೆಯನ್ನ ಬರೆದಿದ್ದಾರೆ. ಏಕದಿನ ವಿಶ್ವಕಪ್ ಇತಿಹಾಸದಲ್ಲಿ ಒಟ್ಟು 7 ಶತಕವನ್ನ ಸಿಡಿಸಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನ ಪುಡಿಗಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಆಟಗಾರ ಅಂದ್ರೆ ಇವರೇ. ಅಂತಾರಾಷ್ಟ್ರೀಯ T20ಯಲ್ಲಿ 5 ಶತಕ ಸಿಡಿಸಿದ ಮೊದಲ ಆಟಗಾರನಾಗಿ ಮ್ಯಾಕ್ಸ್ವೆಲ್ ದಾಖಲೆಯನ್ನ ಮುರಿದಿದ್ದಾರೆ. IPL ಇತಿಹಾಸದಲ್ಲಿ ವಿರಾಟ್ ಕೊಹ್ಲಿ ನಂತರ ರೋಹಿತ್ ಶರ್ಮಾ ಅತಿ ಹೆಚ್ಚು ರನ್ ಗಳಿಸಿದ 2ನೇ ಆಟಗಾರನಾಗಿದ್ದಾರೆ. IPLನಲ್ಲಿ ಶತಕ ಸಿಡಿಸುವುದಲ್ಲದೆ ಬೌಲಿಂಗ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದಂತಹ ವಿಶಿಷ್ಟ ದಾಖಲೆ ಕೂಡ ರೋಹಿತ್ ಹೆಸರಿನಲ್ಲಿದೆ. 2024ರಲ್ಲಿ ಭಾರತಕ್ಕೆ T20 ವಿಶ್ವಕಪ್ ಗೆದ್ದುಕೊಡೋ ಮೂಲಕ ತಮ್ಮ ನಾಯಕತ್ವದ ಪರಾಕ್ರಮವನ್ನ ಸಾಬೀತುಪಡಿಸಿದ್ದಾರೆ. IPL ಇತಿಹಾಸದಲ್ಲಿ ರೋಹಿತ್ ಶರ್ಮಾ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರು. ಮುಂಬೈ ಇಂಡಿಯನ್ಸ್ಗೆ 5 ಬಾರಿ ಟ್ರೋಫಿ ಗೆದ್ದುಕೊಟ್ಟಂತಹ ಹಿರಿಮೆ ಇವರದ್ದು. ಅತಿ ಹೆಚ್ಚು ರನ್ ಗಳಿಸಿದಂತಹ ಆಟಗಾರರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಇವರು ಈ ಬಾರಿ 19ನೇ ಆವೃತ್ತಿಯಲ್ಲಿ ಮತ್ತೆ ಮುಂಬೈ ಪರ ಅಬ್ಬರಿಸಲು ಸಜ್ಜಾಗಿದ್ದಾರೆ. ರೋಹಿತ್ 2015ರಲ್ಲಿ ತಮ್ಮ ಮ್ಯಾನೇಜರ್ ಆಗಿದ್ದಂತಹ ರಿತಿಕಾ ಸಜ್ಡೆ ಇವರನ್ನ ವಿವಾಹವಾದರು. ಇವರು ತಮ್ಮ ಮಗಳು ಸಮೈರಾ ಜೊತೆಗಿರುವಂತಹ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ವೈರಲ್ ಆಗ್ತಿರುತ್ತೆ. ಇದರ ಜೊತೆಗೆ ಮೈದಾನದಲ್ಲಿ ಅಂಪೈರ್ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸೋದು ಕೂಡ, ಫೀಲ್ಡಿಂಗ್ ವೇಳೆ ಆಟಗಾರರ ಮೇಲೆ ಗರಂ ಆಗೋದು ಕೂಡ ಆಗಾಗ ಸುದ್ದಿಯಾಗುತ್ತೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ನಡುವೆ ಭಿನ್ನಾಭಿಪ್ರಾಯವಿದೆ ಅನ್ನುವಂತಹ ಸುದ್ದಿಗಳು ಸಾಕಷ್ಟು ಹರಿದಾಡಿದ್ವು. ಹಾರ್ದಿಕ್ ಪಾಂಡ್ಯ ಮುಂಬೈ ನಾಯಕತ್ವ ವಹಿಸಿಕೊಂಡಾಗಲೂ ಕೂಡ ಅಭಿಮಾನಿಗಳ ನಡುವೆ ದೊಡ್ಡ ಮಟ್ಟದ ಚರ್ಚೆ ನಡೆದಿತ್ತು. ಆದರೆ ಇವೆಲ್ಲವನ್ನ ರೋಹಿತ್ ತಮ್ಮ ಆಟದ ಮೂಲಕವೇ ಶಮನಗೊಳಿಸುತ್ತಾ ಬಂದಿದ್ದಾರೆ. ಟೀಕೆಗಳು ಎದುರಾದಾಗ ಮೌನವಾಗಿರೋದು, ಮೈದಾನಕ್ಕಿಳಿದಾಗ ಬ್ಯಾಟ್ನಿಂದಲೇ ಉತ್ತರಿಸೋದು ರೋಹಿತ್ ಶರ್ಮಾ ಶೈಲಿ. 19ನೇ IPL ಅಲ್ಲಿ ಮತ್ತೆ ರೋಹಿತ್ ಶರ್ಮಾ
ಬ್ಯಾಟಿಂಗ್ ನೋಡಲು ಪ್ರೇಕ್ಷಕ ವರ್ಗ ಕಾಯ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.